ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗಂತೂ ಸಮ್ಮರ್ ಸ್ಟಾರ್ಟ್ ಆಗೈತಿ. ಸಮ್ಮರ್ನಾಗ ಐಸ್ ಕ್ರೀಮ್ ತಿನ್ನೋ ಮಜಾನ ಬೇರೆ. ಹಂಗಂತೇಳಿ ಪ್ರತಿ ಸರಿ ಮಾರ್ಕೆಟ್ನಾಗ ಐಸ್ ಕ್ರೀಮ್ ತಂದು ತಿನ್ನೋ ಬದಲು ಸಿಂಪಲ್ಲಾಗಿ ಮನ್ಯಾಗನ ಈಸಿಯಾಗಿ ಐಸ್ ಕ್ರೀಮ್ನ ರೆಡಿ ಮಾಡ್ಬೋದು. ಅದ್ರಾಗ ಈಗ ಮ್ಯಾಂಗೋ ಸೀಸನ್ನ. ಸೊ ಮ್ಯಾಂಗೋ ಐಸ್ ಕ್ರೀಮ್ನ ಒಂದು ಸರಿ ಮನ್ಯಾಗ ಈಸಿಯಾಗಿ ಹೆಂಗೆ ಮಾಡೋದು ಅಂಥೇಳಿ ನಾನಿವತ್ತು ಆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸೇಮ್ ನಾವು ಮಾರ್ಕೆಟ್ನಾಗ ತರ್ತೀವಲ್ಲ ಅದೇ ಟೇಸ್ಟ್, ಅದೇ ಟೆಕ್ಸ್ಚರ್ ಇರ್ತೈತಿ. ಮತ್ತು ಮಾಡೋದಂತೂ ಭಾಳ ಈಸಿ ಐತಿ. ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮ್ಯಾಂಗೋ ಐಸ್ ಕ್ರೀಮ್ನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ ಬರ್ರಿ. ನಾನಿಲ್ಲೇ ಒಂದು ಪಾತ್ರೆಗೆ 2 ಕಪ್ಪಷ್ಟು ಹಾಲು ಹಾಕ್ಕೊಂಡೇನಿ. ಆಮೇಲೆ 1/3 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡೇನಿ. ಆಮೇಲೆ 1/4 ಕಪ್ಪಷ್ಟು ಹಾಲಿನ ಪುಡಿ. ಆಮೇಲೆ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡೇನಿ. ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಕಸ್ಟರ್ಡ್ ಪೌಡರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಜಾಸ್ತಿ ಹಾಕಬಾರ್ದು, 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ಚಲೋದಂಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನೆಲ್ಲ ನಾವು ತಣ್ಣನ ಹಾಲಿನಾಗನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಬಿಸಿ ಹಾಲಿನಾಗ ಹಾಲಿನ ಪೌಡ್ರು ಅಥವಾ ಕಾರ್ನ್ಫ್ಲೋರ್ ಹಾಕ್ಕೊಂಡ್ವಿ ಅಂತಂದರೆ ಗಂಟಾಗ್ಬಿಡ್ತೈತಿ. ಅದಕ್ಕೆ ತಣ್ಣನ ಹಾಲಿನೊಳಗೆ ಇವೆಲ್ಲ ಹಾಕ್ಕೊಂಡು ಮೊದಲು ಒಂದ್ಸರಿ ಚಲೋದಂಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದ್ಸರಿ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ಟವ್ ಮೇಲಿಟ್ಟು ಸ್ಟವ್ನ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಈಗ ಇದಕ್ಕೆ 1 ಚಿಟಿಕೆ ಅಷ್ಟು ಕೇಸರ್ ಹಾಕ್ಕೊಳಕತ್ತೀನಿ. ಕೇಸರ್ ಆಪ್ಷನಲ್, ಆದರೆ ಹಾಕೋದ್ರಿಂದ ಕಲರು ಚಲೋ ಬರ್ತೈತಿ ಮತ್ತು ಫ್ಲೇವರೂ ಭಾಳ ಚಲೋ ಇರ್ತೈತಿ. ಕೇಸರ್ ಹಾಕ್ಕೊಂಡ್ಮೇಲೆ ಇದನ್ನು ಒಂದು 10ರಿಂದ 12 ನಿಮಿಷ ಟೈಮ್ ತೊಗೋತೈತಿ. ಇದು ಚಲೋದಂಗೆ ಕುದಿ ಬರಬೇಕು. ಹಾಲಿನ ಪುಡಿ ಮತ್ತು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಇದು ಕುದ್ದಂಗೆ ಈ ರೀತಿ ಗಟ್ಟಿ ಆಗ್ತೈತಿ. ಅಲ್ಲಿವರೆಗೂ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಚಲೋದಂಗೆ ಕೈ ಆಡಿಸ್ಕೊಂತ ಕುದಿಸ್ಬೇಕಾಗ್ತೈತಿ. ನೋಡಿರಿ, ಈ ಟೆಕ್ಸ್ಚರ್ ಬಂತಂದ್ರೆ ಸಾಕು. ಈ ಟೆಕ್ಸ್ಚರ್ ಬರೋ ಮಟ್ಟ ಒಂದು 10ರಿಂದ 12 ನಿಮಿಷ ಟೈಮ್ ತೊಗೋತೈತಿ. ಇದಕ್ಕೆ ರೀತಿ ಚಲೋದಂಗೆ ಕುದಿಸ್ಬೇಕಾಗ್ತೈತಿ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ತೆಗೆದು ನಾನು ಸೈಡಿಗೆ ಇಟ್ಬಿಡ್ತೇನೆ. ಇದು ಪೂರ್ತಿ ತಣ್ಣಗಾಗಬೇಕು. ಆಮೇಲೆ ಇದನ್ನು ನಾವು ಐಸ್ ಕ್ರೀಮ್ ಮಾಡೋಕ್ಕೆ ಯೂಸ್ ಮಾಡಬೇಕಾಗ್ತೈತಿ. ಈಗ ಇದನ್ನು ತೆಗೆದು ಸೈಡಿಗೆ ಇಟ್ಟೇನಿ. ಇದು ಪೂರ್ತಿ ತಣ್ಣಗಾಗೋ ಮಟ್ಟ ಬಿಟ್ಬಿಡೋಣಂತ. ಇಲ್ಲಿ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಕ್ಕೆ ಒಂದು 3 ಮೀಡಿಯಮ್ ಸೈಜಿಂದು ಮಾವಿನ ಹಣ್ಣು ತೊಗೊಂಡೇನಿ. ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತಲ್ಲ ಅದ್ರ ಮೇಲೆ ನಾವು ಎಷ್ಟು ಬೇಕಾದರೂ ಮಾವಿನ ಹಣ್ಣನ್ನು ತೊಗೋಬೋದು. ನಾನಿಲ್ಲಿ ಒಂದು 3 ಮಾವಿನ ಹಣ್ಣನ್ನು ತೊಗೊಂಡೇನಿ. ಈಗ ಇದನ್ನು ಕಟ್ ಮಾಡಿಕೊಂಡು ಇದ್ರದ್ದು ಪಲ್ಪ್ ತೆಗೆದಿಟ್ಕೋತೇನೆ. ಆಮೇಲೆ ಮಾವಿನ ಹಣ್ಣು ಪೂರ್ತಿ ಹಣ್ಣಾಗಿರೋ ಮಾವಿನ ಹಣ್ಣು ಇರಬೇಕು ಮತ್ತು ಮಾವಿನ ಹಣ್ಣು ಸ್ವೀಟ್ ಆಗಿರೋ ಮಾವಿನ ಹಣ್ಣನ್ನು ಇರಬೇಕು. ಸಿಹಿ ಜಾಸ್ತಿ ಇರಬೇಕು. ಅಂಥ ಮಾವಿನ ಹಣ್ಣನ್ನು ಐಸ್ ಕ್ರೀಮ್ ಮಾಡೋಕ್ಕೆ ತೊಗೋಬೇಕಾಗ್ತೈತಿ. ನಾನಿಲ್ಲೇ ಕೇಸರ್ ಮಾವಿನ ಹಣ್ಣು ತೊಗೊಂಡೇನಿ. ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇರ್ತೈತಲ್ಲ ಅದನ್ನು ತೊಗೊಂಡ್ರೆ ಆಗ್ತೈತಿ. ಆದರೆ ಹಣ್ಣು ಭಾಳ ಸ್ವೀಟ್ ಇರಬೇಕು ಮತ್ತು ಹಣ್ಣು ಪೂರ್ತಿ ಹಣ್ಣಾಗಿರ್ಬೇಕು. ಅಂದರೆ ಐಸ್ ಕ್ರೀಮ ಭಾಳ ರುಚಿ ಆಗ್ತೈತಿ ತಿನ್ನೋಕೆ. ಮತ್ತು ಐಸ್ ಕ್ರೀಮ್ದು ಟೆಕ್ಸ್ಚರು ಚಲೋ ಬರ್ತೈತಿ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತೈತಿ. ನಾನು ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಇದ್ರದ್ದು ಎಲ್ಲ ಪಲ್ಪು ತೆಗೆದಿಟ್ಕೋತೇನೆ. ಈ ಮ್ಯಾಂಗೋ ಸೀಸನ್ನಾಗ ಒಂದು ಸರಿ ನೀವು ಏನಂದ್ರೆ ಈ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿದ್ರಿ ಅಂತಂದ್ರೆ ಮ್ಯಾಂಗೋ ಸೀಸನ್ ಮುಗಿಯೋ ಮಟನೂ ಮ್ಯಾಂಗೋ ಐಸ್ ಕ್ರೀಮ್ ಬೇಕನ್ಸಿದಾಗೆಲ್ಲ ಮನೆಯೊಳಗೆ ಮಾಡ್ಕೋತೀರಿ. ಅಷ್ಟು ಟೇಸ್ಟಿ ಆಗಿರ್ತೈತಿ. ಸೇಮ್ ಮಾರ್ಕೆಟ್ನಾಗ ತಿಂದಿರೋ ಐಸ್ ಕ್ರೀಮ್ ಥರನೇ ಇರ್ತೈತಿ ಮತ್ತು ಮಾಡೋದು ಭಾಳ ಈಸಿ ಐತಿ. ಈಗ ನಾ ಎಲ್ಲ ಮಾವಿನ ಹಣ್ಣಿಂದ ಪಲ್ಪ್ ತೆಗೆದಿಟ್ಕೊಂಡೇನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಫಸ್ಟ್ ಏನೂ ಮಿಕ್ಸ್ ಮಾಡಲಾರ್ದೆ ಇದನ್ನು ಪೂರ್ತಿ ಸಣ್ಣಗೆ ಗ್ರೈಂಡ್ ಮಾಡಿ ತೊಗೋತೇನೆ. ನಾನು 1ರಿಂದ 2 ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು. ಇದಕ್ಕೆ ಫಸ್ಟ್ ನಾವು ಏನು ಮಿಕ್ಸ್ ಮಾಡಬಾರ್ದು, ಹಂಗೆ ಬರೀ ಮಾವಿನ ಹಣ್ಣಿನ ಪಲ್ಪ್ ಮಾತ್ರ ಗ್ರೈಂಡ್ ಮಾಡಿ ತೊಗೋಬೇಕು. ಈ ರೀತಿ 1ರಿಂದ 2 ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು. ಈಗ ಇದಕ್ಕೆ ನಾವು ಮೊದಲು ಹಾಲು ಮತ್ತು ಕಾರ್ನ್ಫ್ಲೋರ ಹಾಲಿನ ಪುಡಿ ಏನು ಕುದಿಸಿ ಇಟ್ಕೊಂಡಿರ್ತಲ್ಲ, ಈಗ ಇದು ಪೂರ್ತಿ ತಣ್ಣಗಾಗೈತಿ. ನೋಡಿರಿ, ತಣ್ಣಗಾದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರ್ತೈತಿ. ಆಮೇಲೆ ನಾವು ಐಸ್ ಕ್ರೀಮ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡೋ ಮುಂದೆ ಇದು ಪೂರ್ತಿ ತಣ್ಣಗಾಗಿರಬೇಕು, ಬಿಸಿ ಇರಬಾರ್ದು. ತಣ್ಣಗಾದ್ಮೇಲೆ ಇದನ್ನು ನಾವು ಯೂಸ್ ಮಾಡಬೇಕು. ಈಗ ಅದೇ ಮಾವಿನ ಹಣ್ಣಿನ ಪಲ್ಪಿಗೆ ನಾನು ಇದನ್ನು ಹಾಕೋತೇನೆ. ಆಮೇಲೆ ಇದಕ್ಕೆ ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ಹಾಕ್ಕೊಳಕತ್ತೀನಿ. ಫ್ರೆಶ್ ಹಾಲಿನ ಕೆನೆ ಇರ್ತೈತಲ್ಲ ಮನ್ಯಾಗ, ಅದನ್ನು ಯೂಸ್ ಮಾಡಕತ್ತೀನಿ. ಇದ್ರ ಬದಲು ನಿಮ್ಮ ಫ್ರೆಶ್ ಕ್ರೀಮ್ ಸಿಗ್ತೈತಲ್ಲ ಬೇರೆ ಬೇರೆ ಬ್ರ್ಯಾಂಡಿಂದ ಮಾರ್ಕೆಟ್ನಾಗ, ಅದನ್ನು ಯೂಸ್ ಮಾಡ್ಬೋದು. ಆದರೆ ಹಾಲಿನ ಕೆನೆ ಎಲ್ಲರ ಮನೆಯಾಗೂ ಈಸಿಯಾಗಿ ಅವೈಲೇಬಲ್ ಇರ್ತೈತಿ ಅಂತ ನಾನು ಹಾಲಿನ ಕೆನೆ ಯೂಸ್ ಮಾಡಕತ್ತೀನಿ. ಭಾಳಿಲ್ಲ, 1-2ರಿಂದ 3 ಟೇಬಲ್ ಸ್ಪೂನು ಹಾಕ್ಕೊಂಡೇನೆ ಅಷ್ಟೇ. ಈಗ ಇದನ್ನು ಇನ್ನೊಂದು ಸರಿ ಗ್ರೈಂಡ್ ಮಾಡಿ ತೊಗೋತೇನೆ. ಇನ್ನೊಂದು ಸರಿ 1-2ರಿಂದ 3 ನಿಮಿಷ ಗ್ರೈಂಡ್ ಮಾಡಬೇಕು. ಪೂರ್ತಿ ಎಲ್ಲ ಚಲೋತಂಗೆ ಮಿಕ್ಸ್ ಆಗಬೇಕಿದು. ನೋಡಿರಿ, ಗ್ರೈಂಡ್ ಮಾಡಿ ತೊಗೊಂಡೇನಿ. ಆಮೇಲೆ ಇದೇ ಟೆಕ್ಸ್ಚರ್ ಇರಬೇಕು, ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು. ಇದು ಭಾಳ ಗಟ್ಟಿ ಇರಬಾರ್ದು. ಭಾಳ ಗಟ್ಟಿ ಇತ್ತಂದ್ರೆ ಐಸ್ ಕ್ರೀಮ್ ಚಲೋ ಆಗಂಗಿಲ್ಲ.
ಭಾಳ ಗಟ್ಟಿ ಅನ್ನಿಸ್ತಪ್ಪ ಅಂತಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಇಷ್ಟು ಸ್ವಲ್ಪ ಫ್ಲೋಯಿಕ್ ಕನ್ಸಿಸ್ಟೆನ್ಸಿ ಇರಬೇಕಾಗ್ತೈತಿ, ಭಾಳ ಗಟ್ಟಿ ಇರಬಾರ್ದು. ಈಗ ಇದನ್ನು ನಾನು ನಮ್ಮ ಮನೆ ಒಳಗೆ ಒಂದು ಐಸ್ ಕ್ರೀಮ್ ಮಾರ್ಕೆಟ್ನಾಗ ತಂದಿದ್ದು ಐಸ್ ಕ್ರೀಮಿಂದು ಡಬ್ಬಿ ಇತ್ತು, ಅದನ್ನು ಇದನ್ನು ಐಸ್ ಕ್ರೀಮ ಸೆಟ್ ಮಾಡೋಕ್ಕೆ ಯೂಸ್ ಮಾಡಕತ್ತೇನೆ. ಅದಕ್ಕೆ ಖಾಲಿ ಐಸ್ ಕ್ರೀಮ್ ಡಬ್ಬಿ ಒಳಗನೆ ಇದು ಮಿಕ್ಸ್ಚರ್ ಹಾಕ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿ ಇದನ್ನು ಮುಚ್ಚಿ ಈಗ ಒಂದು 3-4 ತಾಸು ಇದನ್ನು ಫ್ರೀಝರ್ನಾಗಿಟ್ಟು ಫ್ರೀಸ್ ಮಾಡ್ತೀನಿ. ಭಾಳ ತನಕ ಇಡಬಾರ್ದು, ಒಂದು 3-4 ತಾಸು ಮೊದಲು ಇಡಬೇಕು ಇದನ್ನು. ಈಗ ನೋಡಿರಿ, ಒಂದು 4 ತಾಸು ನಾನು ಫ್ರೀಸ್ ಮಾಡಿದ್ದೆ ಇದನ್ನು. ಈಗ ಇದು ಪೂರ್ತಿ ಇನ್ನೂ ಸೆಟ್ ಆಗಿಲ್ಲ, ಅರ್ಧಂಬರ್ಧ ಸೆಟ್ ಆಗೈತಿ. ಇದನ್ನು ನಾವು ಹಿಂಗನೂ ತಿನ್ಬೋದು, ಇನ್ನೂ ಸಾಫ್ಟ್ ಆಗಿರ್ತೈತಿ ಭಾಳ, ಹಂಗನೂ ತಿನ್ಬೋದು. ಆದರೆ ಈಗ ಏನು ಮಾಡ್ತೀನಿ, ಇದನ್ನು ತೆಗೆದು ಇನ್ನೊಂದು ಸರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೋತೇನೆ. ಒಂದು 4 ತಾಸು ಫ್ರೀಸ್ ಮಾಡೋಕೆ ಇಟ್ಟಿದ್ದೆ. ಈಗ ಇನ್ನೊಂದು ಸರಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೇನೆ. ಆದರೆ ಭಾಳ ಹೊತ್ತು ಗ್ರೈಂಡ್ ಮಾಡಬಾರ್ದು, ಒಂದು 20-30 ಸೆಕೆಂಡ್ ಪಲ್ಸ್ ಮೋಡ್ನಾಗಿಟ್ಟು ಗ್ರೈಂಡ್ ಮಾಡ್ಬೇಕು. ಇದನ್ನು ಭಾಳ ಗ್ರೈಂಡ್ ಮಾಡಬಾರ್ದು, ಯಾಕಂದರೆ ನಾವು ಈಗ ಫ್ರೀಸ್ ಮಾಡಿ ಮತ್ತು ಹೊಳ್ಳಿ ನಾವು ಗ್ರೈಂಡ್ ಮಾಡ್ತಿರ್ತೇವಲ್ಲ, ಇದನ್ನು ನಾವು ಭಾಳ ತನಕ ಗ್ರೈಂಡ್ ಮಾಡಿದ್ರೆ ಇದು ಐಸ್ ಕ್ರೀಮಿ ಟೆಕ್ಸ್ಚರ್ ಬರೋಂಗಿಲ್ಲ. ಅದಕ್ಕೆ ಒಂದು 20-30 ಸೆಕೆಂಡ್ ಪಲ್ಸ್ ಮೋಡ್ನಾಗಿಟ್ಟು ಗ್ರೈಂಡ್ ಮಾಡಬೇಕಷ್ಟೆ. ನೋಡಿರಿ, ಇಷ್ಟೇ ಇರಬೇಕಿದೆ, ಭಾಳ ತನಕ ನಾವು ಗ್ರೈಂಡ್ ಮಾಡಬಾರ್ದು ಇದನ್ನು. ಈಗ ಇದನ್ನು ಹೊಳ್ಳಿ ಡಬ್ಬಿಗೆ ನಾನು ಹಾಕಿಟ್ಕೋತೇನೆ. ಆಮೇಲೆ ಇದನ್ನ ಸ್ವಲ್ಪ ಟ್ಯಾಪ್ ಮಾಡಿ ಲೆವೆಲ್ ಮಾಡಿಕೊಂಡು, ಬೇಕಂದರೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಒಂದು ಸ್ವಲ್ಪ ಕೇಸರ್ ಹಾಕ್ಕೊಳಕತ್ತೇನೆ. ಆಪ್ಷನಲ್ಲ, ಬೇಕಂದ್ರೆ ಹಾಕ್ಬೋದು, ಬೇಡಂದ್ರೆ ಹಂಗನ್ನು ಪ್ಲೇನಾಗಿ ಮಾಡ್ಕೋಬೋದು. ನೋಡಿರಿ, ಇದು ಸೇಮ್ ಮಾರ್ಕೆಟ್ನಾಗ ತಂದಿರೋ ಐಸ್ ಕ್ರೀಮ್ ಥರನೇ ಕಾಣಿಸ್ತೈತಲ್ಲ. ಈಗ ಇದನ್ನು ಕ್ಲೋಸ್ ಮಾಡಿ ಒಂದು 7-8 ತಾಸು ನಾನು ಫ್ರೀಝರ್ನಾಗ ಇಡ್ತೇನೆ, ಇಲ್ಲಾಂದರೆ ಒಂದು ಇಡೀ ರಾತ್ರಿನೂ ಫ್ರೀಝರ್ನಾಗ ಇಟ್ಕೋಬೋದು. ನಾನು ನೆಕ್ಸ್ಟ್ ಡೇ ತೋರ್ಸಾಕತ್ತೇನೆ ನಿಮ್ಗೆ. ಇದನ್ನು ಒಂದು ರಾತ್ರಿ ಪೂರ್ತಿ ನಾನು ಫ್ರೀಝರ್ನಾಗ ಇಟ್ಟಿದ್ದೆ. ಕರೆಕ್ಟಾಗಿ ಐಸ್ ಕ್ರೀಮ ಸೆಟ್ ಆಗೈತಿ. ನೋಡಿರಿ, ಇಷ್ಟು ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ನ ಮನ್ಯಾಗನ ಮಾಡ್ಕೋಬೋದು. ಆಮೇಲೆ ನಾವು ಐಸ್ ಕ್ರೀಮ ಯಾವುದ್ರ ಸ್ಪೂನರ ಆಗಲಿ ಅಥವಾ ಐಸ್ ಕ್ರೀಮ್ ಸ್ಕೂಪರ್ಲೇರ ಆಗಲಿ ಸ್ಕೂಪ್ ಮಾಡೋ ಮುಂದೆ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿ ನೀರಿನಾಗ ಇಟ್ಟು ನಾವು ಐಸ್ ಕ್ರೀಮ್ ಸ್ಕೂಪ್ ಮಾಡಿದ್ವಿ ಅಂತಂದ್ರೆ ಈಸಿಯಾಗಿ ಬರ್ತೈತೆ ಐಸ್ ಕ್ರೀಮ. ನೋಡಿರಿ, ಸೇಮ ನಾನು ನಿಮ್ಗೆ ಬೌಲ್ಗೆ ಹಾಕಿ ತೋರಿಸ್ತೇನೆ. ನಾವು ಮಾರ್ಕೆಟ್ನಾಗ ಅಂಗಡಿ ಒಳಗೆ ತಿನ್ನೋ ಥರಾನ ನಿಮಗೆ ಮ್ಯಾಂಗೋ ಐಸ್ ಕ್ರೀಮ್ ಕಾಣಿಸಾಕತ್ತೈತಿ ಅಂತ ಅಂದ್ಕೊಂಡೇನಿ. ನಾನು ತಿನ್ನೋಕ್ಕಂತೂ ಅಷ್ಟು ರುಚಿಯಾಗಿತ್ತು. ಸೊ ಟೇಸ್ಟ್ನಾಗಂತೂ ಏನೂ ಡಿಫ್ರೆನ್ಸ್ ಇರಲಿಲ್ಲ ನಾವು ಹೊರಗಡೆ ತಿನ್ನೋ ಐಸ್ ಕ್ರೀಮ್ಗೆ ಇದಕ್ಕೆ. ಸೊ ಈಸಿಯಾಗಿ ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ನಾವು ಮನೆ ಒಳಗನ ಐಸ್ ಕ್ರೀಮ್ನ ಮಾಡ್ಕೋಬೋದು. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಆಗೈತಿ ಅಂತಂದ್ರೆ. ಇನ್ನೂ ನಿಮಗೆ ಟೇಸ್ಟಿ ಆಗಬೇಕಂತಂದ್ರೆ ನಾವು ಹಾಲಿನ ಕೆನೆ ಬದಲು ಫ್ರೆಶ್ ಕ್ರೀಮ್ ಸಿಗ್ತೈತಲ್ಲ, ಅದನ್ನು ಯೂಸ್ ಮಾಡ್ಬೋದು. ಸೊ ಸಿಂಪಲ್ ಆಗಿರೋ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ನೀವು ಒಂದ್ಸರಿ ಈ ಮ್ಯಾಂಗೋ ಸೀಸನ್ ಮುಗಿಗೂಡ್ದ ಈ ಐಸ್ ಕ್ರೀಮ್ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ, ಇದು ಫೇಲ್ ಆಗೋ ಚಾನ್ಸೇ ಇಲ್ಲ. ಸೊ ಈಸಿಯಾಗಿ ಮಾಡುವಂಥ ಒಂದು ಐಸ್ ಕ್ರೀಮ್ ರೆಸಿಪಿ ಇದು. ನಿಮಗೆ ಇಷ್ಟ ಆತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.